ನಮಸ್ಕಾರ. ನನ್ನ ಹೆಸರು ಟಿ ವೆಂಕಟೇಶ್ ಅಂತೇಳ್ಬಿಟ್ಟು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಮಂಚಂಡಿ ತಾಲೂಕಲ್ಲಿ ಲೈಸೆನ್ಸ್ ಸರ್ವೇಯರ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಮ್ಮದು ಬಂದುಬಿಟ್ಟು ಅಪಾಯಿಂಟ್ಮೆಂಟ್ ಆಗಿದ್ದು 2008 ಅಕ್ಟೋಬರ್ 6ನೇ ತಾರೀಕು. ಚಿಂತಾಮಣಿಗೆ ಪ್ಲೇಸ್ಮೆಂಟ್ ಕೊಟ್ಟರು. ಅಲ್ಲಿ ಕೆಲಸ ಮಾಡ್ತಾಯಿದ್ವಿ. ಏನೋ ಹಂಗೆ ಇರುತ್ತಲ್ವ, ನಮ್ಮ ಪರವಾನಗಿ ಭೂಮಾಪಕರಿಗೆ ಮಾಮೂಲಿಯಾಗಿ ಅದೆಲ್ಲ ಒತ್ತಡಗಳು ಮತ್ತು ಟಾರ್ಜರ್ಗಳು ಎಲ್ಲ ಇದ್ದಿದ್ದೆ. ಅದ್ರ ಬಗ್ಗೆ ನಾವು ಏನು ಹೇಳ್ಕೊಬಾರ್ದು, ಹೇಳ್ಕೊಳೋದಕ್ಕೂ ನಮ್ಗೆ ಅವಕಾಶ ಇಲ್ಲ. ಯಾಕೆ ಗೊತ್ತಾ? ಏನೂ ಮಾಡೋಕ್ಕಾಗಲ್ಲ. ಅದು ನಮ್ಮಗಳ ಪರಿಸ್ಥಿತಿ. ಏನು ಗೊತ್ತಾ? ಲೈಸೆನ್ಸ್ ಸರ್ವೇಯರ್ಗಳ ಪರಿಸ್ಥಿತಿ ಅದು. ಏನೂ ಮಾಡೋಕ್ಕಾಗಲ್ಲ. ನಾವು ಯಾರ ಕಡೆ ಹೇಳ್ಕೊಂಡ್ರು ಕೂಡ ಅದು ಅಕಸ್ಮಾತ್ ನನಗೇನಾದರೂ ತೊಂದರೆ ಆಗಿತ್ತು ಅಂದರೆ ಅದು ನನ್ನದೇ ತಪ್ಪದು ಅಲ್ವಾ? ಏನೋ ಒಂದು ಲೈಸೆನ್ಸ್ ಸರ್ವೇಯರ್ ಈಸ್ ನಾಟ್ ಸಪೋರ್ಟೆಡ್ ಬೈ ಮೀ. ಆದರೂ ಕೂಡ ನಾವು ಅವತ್ತೇನು ಸತ್ತೋಗಿಲ್ಲ, ಬಂದ್ವಿ. ಆಮೇಲೆ ಏನೋ ಮಾಡಿ ಇವಾಗ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚಂಡಿ ತಾಲೂಕಲ್ಲಿ ಲೈಸೆನ್ಸ್ ಸರ್ವೇಯರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಅಲ್ವಾ? ಮಾಡ್ತಾಯಿದ್ದೀನಿ, ಓಕೆ, ಲೀಗಲಾಗೆ ಮಾಡ್ತಾ ಇರೋದು, ಅದರಲ್ಲಿ ಎರಡು ಮಾತಿಲ್ಲ. ಆದರೂ ಕೂಡ ಇವಾಗ ನಾವು ಒಂದು ತಿಂಗಳಿಂದ ಮುಷ್ಕರ ಮಾಡ್ತಾಯಿದ್ದೀವಿ. ಏನಕ್ಕೋಸ್ಕರ ಮಾಡ್ತಾಯಿದ್ದೀವಿ? ಸಮಾನ ಕೆಲಸಕ್ಕೆ ಸಮಾನ ವೇತನ ಇಲ್ಲ. ಒಂದು ಸಾರಿ ವಿಶೇಷ ನೇಮಕಾತಿ ಯೋಜನೆಯಡಿ ಒಂದು ಸಾರಿ ಕಾಯಮಾತಿ ಮಾಡಿ ಅಂತೇಳ್ಬಿಟ್ಟು ನಾವು ಎಲ್ಲ ಮುಷ್ಕರ ಮಾಡ್ತಾ ಇರೋದು ಸರಿ. ಆದರೂ ಕೂಡ ಇವಾಗ ಒಂದು ತಿಂಗಳಿಂದ ನಾವು ಮುಷ್ಕರ ಮಾಡ್ತಾಯಿದ್ದೀವಿ. ಏನು ಪ್ರಯೋಜನ? ಏನಾದರೂ ಪ್ರಯೋಜನ ಆಗಿದೆ ಕಣ್ರಿ? ಏನೂ ಆಗಿಲ್ಲ. ಎಲ್ಲಾಗುತ್ತೆ, ಯಾವಾಗಾಗುತ್ತೋ? ಇದಕ್ಕೊಂದು ರೂಪ ಇಲ್ಲ, ಒಂದು ರೇಷೆ ಇಲ್ಲ. ಒಟ್ಟಾಗಿ ಹೇಳ್ಬೇಕಂದ್ರೆ ರೂಪುರೇಷೆ ಏನೇನೂ ಇಲ್ಲ. ಏನು ಮಾಡಬೇಕು? ನಾವು ಯಾರಿಗೆ ಹೇಳ್ಕೊಬೇಕು? ಆವಾಗ ಹಿಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಇವಾಗಿರೋ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅವರೇ ಬಂದುಬಿಟ್ಟು ನಮ್ಮ ಧರಣಿಗೆಲ್ಲ ಬೆಂಬಲ ಕೊಟ್ಟು ನಾವು ಎಲ್ಲ, ಅಂದರೆ ನನಗಿಂತ ಹಿರಿಯರು, ಆವಾಗ ನಾನು ಲೈಸೆನ್ಸ್ ಸರ್ವೇಯರ್ ಆಗಿರಲಿಲ್ಲ. ಎಲ್ಲ ಏನೋ ವ್ಯವಸಾಯ ಅದು ಇದು ಕೂಲಿನೋ ಯಾವುದೋ ಮಾಡ್ಕೊಂಡು ಬಿದ್ದಿದ್ವಿ ಅಲ್ವಾ? ಹಿಂಗಿದ್ದಾಗ ಅವರೇ ಬಂದರು. ಆ ಫೋಟೋಗಳೆಲ್ಲ ನಾವು ನೋಡಿದ್ವಿ. ಅದು ನಿಜ ಅಂತ ಆಯಿತು, ಓಕೆ, ಒಪ್ಕೊತೀವಿ. ಹಾಗೆಲ್ಲ ಇದ್ದಾಗ ಅವರೇ ಬೆಂಬಲ ಕೊಟ್ಟು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಈಗ ಅವರೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಇವಾಗಿರೋ ಪ್ರೆಸೆಂಟ್ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವತ್ತು ನಮ್ಮ ಪರವಾನಗಿ ಭೂಮಾಪಕರಿಗೆ ಏನು ಮಾಡಿದ್ರು? ಒಂದು ಬೆಂಬಲ ಕೊಟ್ಟರು. ಹೌದು, ಇದೆಲ್ಲ ತಪ್ಪು, ಹಂಗೆ ಹಿಂಗೆ ಅಂತಬಿಟ್ಟು ಏನೇನೋ ಸ್ಟೇಟ್ಮೆಂಟ್ ಕೊಟ್ಟರು, ಎಲ್ಲ ಮಾಡಿದ್ರು. ಏನಾಯಿತು? ಏನೂ ಆಗಿಲ್ಲ. ಇವಾಗ ಅವರೇ ನಮ್ಮ ರಾಜ್ಯದ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು. ಇವರು ಹೇಳ್ತಾರೆ ನಮ್ಮ ಕಂದಾಯ ಸಚಿವರು ಇರಲಿ, ಏನೋ ಬುಕ್ ಗ್ಯಾರಂಟಿ ಯೋಜನೆ ಅಂತೆ, ಅದಂತೆ ಇದಂತೆ ಎಲ್ಲ ಮಾಡ್ತಾ ಇರೋದು ಯಾರು ರೀ? ನಮ್ಮ ಲೈಸೆನ್ಸ್ ಸರ್ವೇಯರ್ಗಳೇ. ಲೈಸೆನ್ಸ್ ಸರ್ವೇಯರ್ ಮಾಡಿದ್ರು ಕೂಡ ಅಪ್ರೂವಲ್ ಕೊಡೋರು ಇದ್ದಾರೆ, ಇಲ್ಲ ಅಂತಲ್ಲ. ನಮ್ಮ ಮೇಲಧಿಕಾರಿಗಳಿದ್ದಾರೆ, ಅಪ್ರೂವಲ್ ಕೊಡ್ತಾರೆ, ನೀವು ಮಾಡಿರೋದು ಸರಿ ಅಂತಿದ್ದಾರೆ. ನಾವು ಮಾಡಿರೋದು ಸರಿ ಅನ್ನೋದಾದರೆ ನಮಗೆ ಸರಿಯಾದ ರೀತಿಯಲ್ಲಿ ಏನಾದರೂ ಒಂದು ಸಂಭಾವನೆ ಆಗಲಿ, ವೇತನ ಆಗಲಿ ಇದುವರೆಗೂ ಇಲ್ಲ. ಹಂಗಾದರೆ ನಾವು ಯಾರು? ಇಷ್ಟೇನಾ ನಮ್ಮ ಜೀವನ? ಇವಾಗ ನಾವು ಮುಷ್ಕರ ಮಾಡ್ತಾಯಿದ್ದೀವಿ. ಏನಕ್ಕೋಸ್ಕರ ಮಾಡ್ತಾಯಿದ್ದೀವಿ? ಜೀವನಕ್ಕೋಸ್ಕರ ಮಾಡ್ತಾಯಿದ್ದೀವಾ? ಇಲ್ಲ ರೈತರ ಅಭಿವೃದ್ಧಿಗೋಸ್ಕರ ಮಾಡ್ತಾಯಿದ್ದೀವಾ? ಏನಪ್ಪ ಇದು? ನನಗಂತೂ ಖಂಡಿತವಾಗೂ ತಲೆ ಚಿಟ್ಟಡ್ದೋಗ್ಬಿಟ್ಟೈತೆ. ಆಗ್ತಾಯಿಲ್ಲ ಕಣ್ರಿ, ಖಂಡಿತವಾಗೂ ಆಗ್ತಾಯಿಲ್ಲ. ಏನಿದು ಅನ್ಯಾಯಗಳು? ಅಲ್ಲ, ಇವಾಗ ಯಾವುದೋ ಎಲೆಕ್ಷನ್ ಅದು ಇದು ಅಂತೇಳ್ಬಿಟ್ಟು 2 ಸೀಟು, ಬರೀ 2 ಸೀಟು ಕಾಂಗ್ರೆಸ್ ಸೀಟು, ಅದಕ್ಕೋಸ್ಕರ ಅವರು ಹೋರಾಟ ಮಾಡ್ತಾಯಿದ್ದಾರೆ ಅಂದರೆ ನಮ್ಮ 6,000 ಒಂದು ಜನದ ಜೀವಕ್ಕೆ ಬೆಲೆನೇ ಇಲ್ವಾ? ನಮ್ಮನ್ನು ನಂಬ್ಕೊಂಡಿರೋರ್ಗೂ ಬೆಲೆನೇ ಇಲ್ವೇ? ಏನಕ್ಕೇನು ಇಲ್ಲ ಅಂತಂದಮೇಲೆ ನಾವೇನಕ್ಕೆ ಕೆಲಸ ಮಾಡಬೇಕು? ಹಂಗಂತಬಿಟ್ಟು ಬಿಟ್ಟೋಗ್ಬಿಡೋಣ, ಹೋದ್ರೆ ಹೋಗಲಿ, ಬಿಟ್ಟು ಹೋಗ್ಬಿಡೋಣಪ್ಪ. ಹಂಗಾದ್ರೆ ನಿಮಗೂ ನಮಗೂ ಸಂಬಂಧನೇ ಇಲ್ಲ, ಅಟ್ಲೀಸ್ಟ್ ಒಂದು ಬಿಟ್ಟು ಹೋಗ್ಬಿಡ್ರಯ್ಯ. ನಿಮಗೂ ನಮಗೂ ಸಂಬಂಧನೇ ಇಲ್ಲ. ನೀವು ಲೈಸೆನ್ಸ್ ಸರ್ವೇಯರ್ಸು, ನಾವು ಕೊಟ್ಟಿದ್ದೀವಿ ಇಷ್ಟೇನ, ನೀವು ಇಸ್ಕೊಂಡಿದ್ದೀರ, ಇಷ್ಟ ಇದ್ದರೆ ಕೆಲಸ ಮಾಡು, ಇಲ್ಲ ಅಂದರೆ ಬೇಡ ಅಂತಬಿಟ್ಟು ಅಟ್ಲೀಸ್ಟ್ ಒಂದೇ ಒಂದು ಲೆಟ್ರಟಲ್ಲಾದರೂ ಕೊಡ್ಬೋದಲ್ವ? ಯಾಕೆ ಕೊಡಬಾರ್ದು? ಅದೂ ಕೊಡಲಿಲ್ಲ, ಕಾಯಮಾತಿ ಮಾಡಲಿಲ್ಲ, ನೇಮಕಾತಿ ಇಲ್ಲವೇ ಇಲ್ಲ. ನಾವು ಹೆಂಗ್ರಿ ಮಾಡೋದು? ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ತಿರುಮಲಗೌಡ್ರೆ, ದಯವಿಟ್ಟು ಯಾವುದೋ ಅಪಾರ್ಥ ಮಾಡ್ಕೋಬೇಡಿ. ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಕಷ್ಟ ಇರುತ್ತೆ. ಖಂಡಿತವಾಗ ಅವ್ರು ನಾವು ಹೇಳ್ಕೋಬಾರ್ದು. ಅದೇ ಕಷ್ಟದಿಂದ ಬೆಳೆದು ಬಂದಿದ್ದೀರ ನೀವು, ನಾವು ಒಪ್ಕೊತೀವಿ. ಹೆಂಗಾಗಿದೆ ಗೊತ್ತಾ ಕಣ್ರಿ? ಏನು ರೀ ಇದು? ಏನು ವ್ಯವಸ್ಥೆ ಇದು? ಅಯ್ಯಯ್ಯಪ್ಪ,
ಸ್ವಾಮೀ ಸಾಧ್ಯವಿಲ್ಲ ಕಣ್ರಿ. ಥೂ! ಮತ್ತು ಒಂದು ಕೆಲಸ ಮಾಡೋಣ ಕಣ್ರಿ. ಇವಾಗೇನು ಸರ್ವೆ ಡೇಗೆ ನಾವೆಲ್ಲ ಹೋಗ್ಬೇಕಾ? ಅಟ್‌ಲೀಸ್ಟ್ ಒಂದೇ ಒಂದು ಕರೆ ಕೊಡ್ರಿ ಸಾಕು ನೀವು. ಹಾಂ, ಸರ್ವೆ ಡೇ ಮಾಡೋದಕ್ಕೆ 6,000 ಜನ ಲೈಸೆನ್ಸ್ ಸರ್ವೇಯರ್ಸು ಬಂದು ಅಲ್ಲೇ ಅಡ್ಡ ಹಾಕ್ಬೇಕು ಅಂತ ಬಿಟ್ಟು ಒಂದೇ ಒಂದು ಮೆಸೇಜ್ ಹಾಕಿ ಸಾಕು ನೀವು. ಒಂದೇ ಒಂದು ಮೆಸೇಜ್ ಹಾಕ್ಬಿಡಿ ಸಾಕು. ಹಾಂ, ಅದು ಯಾರು ಬಂದು ಸರ್ವೆ ಡೇ ಮಾಡ್ತಾರೋ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ಲಿ. ನಾವು ಅವ್ರಿಗೇನು ತೊಂದರೆ ಕೊಡೋದು ಬೇಡ ಅಲ್ವಾ? ಹಾಕ್ತಾರಾ? ಜೈಲ್ಗೆ ಹಾಕ್ತಾರಾ? ಹಾಕ್ಕೊಳ್ಳಿ. ಲಾಠಿ ಏಟು ಕೊಡ್ತಾರಾ? ಕೊಟ್ಕೊಳ್ಳಿ. ಯಾಕೆ ಗೊತ್ತಾ? 23 ವರ್ಷದಿಂದ ನಾನಂತೂ ಒಂದು 16, 17 ವರ್ಷದಿಂದ ಸರ್ವಿಸ್ ಮಾಡಿರೋನು. ನೀವು 23 ವರ್ಷದಿಂದ ಮಾಡಿದ್ದೀರಲ್ವ? ನೀವು 23 ವರ್ಷದಿಂದ ಸರ್ವಿಸ್ ಮಾಡಿದ್ದೀರಲ್ಲ ಕಣ್ರೀ ಅಧ್ಯಕ್ಷರೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದೇ ಒಂದು ಮೆಸೇಜ್ ಹಾಕಿ ಸಾಕು. ಸರ್ವೆ ಡೇಗೆ ಹೋಗೋಣ, ಹೋಗೋದು ಬೇಡ. ಅವ್ರಿಗೇನು ಬೇಕಾ ಫಂಡು ನಾವು ಕೊಡೋಣ. ಕೂಲಿ ಮಾಡಿದ್ರು ಕೊಡ್ತೀವಿ, ಕಷ್ಟಪಟ್ಟು ಕೊಡ್ತೀವಿ, ಸಾಲ ಮಾಡಿ ಕೊಡ್ತೀವಿ ಅಲ್ವಾ? ಫಂಡ್ ಕೇಳ್ತಾರ ಕೊಟ್ಬಿಡೋಣ. ಕೊಟ್ಬಿಡೋಣ. ಸರ್ವೆ ಡೇ ಅವ್ರು ಮಾಡ್ಕೊಳ್ಳಿ. ಸರ್ವೆ ಡೇ ಮಾಡ್ಕೋಬೇಕಾದರೆ ನಾವು ಅಡ್ಡಿಪಡಿಸೋಣ. ಫಸ್ಟ್ ನಮ್ಮ ಸಮಸ್ಯೆ ಏನಿದೆ ಅದನ್ನೆಲ್ಲ ತೀರ್ಮಾನ ಮಾಡಿ ನೀವು ಹೋಗಿ ಸರ್ವೆ ಡೇಗೆ ಅಲ್ವಾ? ಏನು ರೋವರ್ ಕೊಟ್ಟಿದ್ದಾಯಿತು, ಎಲ್ಲ ಮಾಡಿದ್ದಾಯಿತು, ಏನಾಯಿತು ಎಲ್ಲ ಆಯಿತು. ಅಬ್ಬಬ್ಬಬ್ಬಬ್ಬ! ಏನಪ್ಪ ಅದು ಆಚರಣೆ? ಅಬ್ಬಬ್ಬ! ಸಾಧ್ಯವಿಲ್ಲಪ್ಪ. ನೋಡೋಕೆ ಕಣ್ಣು ಸಾಲದು ಖಂಡಿತವಾಗನು. ಹೇಳ್ಕೋಬಾರ್ದು ಕಣ್ರಿ ನಮ್ಮ ಲೈಸೆನ್ಸ್ ಅವ್ರ ಕತೆ. ಆಫೀಸ್ ಹತ್ರಕ್ಕೆ ಹೋಗಂಗಿಲ್ಲ, ಫೀಲ್ಡ್ ಮಾಡೋಂಗಿಲ್ಲ, ಲಾಗಿನ್ ಓಪನ್ ಅವ್ರು ಮಾಡೋಂಗಿಲ್ಲ, ಅರ್ಜಿಗಳ ಅಲಾಟ್ಮೆಂಟ್ ಮಾಡೋಂಗಿಲ್ಲ. ಅಕಸ್ಮಾತ್ ಹಂಗೆ ಅರ್ಜಿಗಳ ಅಲಾಟ್ಮೆಂಟ್ ಮಾಡಿದ್ರು ಕೂಡ ಇರುತ್ತೆ, ಸಮಸ್ಯೆ ಇರುತ್ತೆ. ಪ್ರತಿಯೊಬ್ಬ ಪರವಾನಗಿ ಭೂಮಾಪಕರದ್ದು ಒಂದೊಂದು ಸಮಸ್ಯೆ ಇರುತ್ತೆ. ಅದಲ್ಲ ಸಮಸ್ಯೆ. ಹಿಂಗಾಗಿದೆ ಅಂತಂದರೆ ಈ ಬದುಕೋದಕ್ಕಿಂತ ಮತ್ತು ಒಂದು ಕೆಲಸ ಮಾಡೋಣ. ಇವಾಗ ಏಪ್ರಿಲ್ 10 ಸರ್ವೆ ಡೇನಾ? ಅವತ್ತು ಹೋಗೋಣ ಕಣ್ರಿ, ಎಲ್ಲರೂ ಹೋಗೋಣ. ಜೈಲ್ಗೆ ಹಾಕ್ತಾರನ್ರಿ, ಹಾಕ್ಬಿಡ್ಲಿ. ಶತಸಿದ್ಧ ಖಂಡಿತವಾಗೂ. ಅದು ಏನಿದ್ರೆ ಅದು ಆಗೋಗ್ಬಿಡ್ಲಿ ಅಲ್ವಾ? ಇದಕ್ಕೆಲ್ಲ ನಾವು ಸುಮ್ಮನೆ ಹಿಂಜರಿಕೆ ಮಾಡಿಕೊಂಡು ಅಲ್ಲಿ ಹೋದರೆ ಪರ್ಮಿಷನ್ ಕೊಡಲ್ಲ, ಬ್ಲಾಕ್ ಪಟ್ಟಿ ತರಿಸ್ಕೊಂಬಕ್ಕೆ ನಮ್ಗೆ ಅವಕಾಶ ಕೊಡಲ್ಲ, ಅದಕ್ಕೆ SP ಪರ್ಮಿಷನ್ ಬೇಕು. ಯಾರು SP ಯಾರು? ಅಲ್ಲ, ಇವರು 2 ಸೀಟ್ಗೆ ಇಷ್ಟು ಒದ್ದಾಡ್ತಾ ಇದ್ದಾರೆ ಅಂದರೆ 6,000ಕ್ಕೂ ಹೆಚ್ಚು ಜನ ಲೈಸೆನ್ಸ್ ಸರ್ವೇಯರ್ಸು. 6,000ಕ್ಕೂ ಹೆಚ್ಚು ಜನ ಲೈಸೆನ್ಸ್ ಸರ್ವೇಯರ್ಗಳು ನೋಡ್ರಿ, ತಾಕತ್ತಿದ್ರೆ ಜೀವದ ಜೊತೆ ಆಟ ಆಡಬೇಕು, ಜೀವನದ ಜೊತೆ ಅಲ್ಲ. ತಾಕತ್ತಿದ್ರೆ ಜೀವದ ಜೊತೆ ಯಾವತ್ತಿದ್ರೂ ಆಟ ಆಡಬೇಕು. ನಾನಾ ನೀನಾ ಅಷ್ಟರಲ್ಲಿರಬೇಕು. ಅಲ್ಲಿ ತೋರಿಸ್ಬೇಕು ಅವನು ಗಟ್ಟಿಮುಟ್ಟಾಗಿದ್ದಾನ, ತೋಳಬಲ ಅವನಿಗಿದೆಯಾ, ಗಂಡಸ್ತಾನ ಇವನಿಗಿದೆಯಾ, ಅಷ್ಟರಲ್ಲಿ ಇರಬೇಕು. ಜೀವನದ ಜೊತೆ ಆಟ ಆಡೋದು ಸರಿಯಿಲ್ಲ, ಖಂಡಿತವಾಗೂ ಅದು ಸರಿಯಲ್ಲ ಕಣ್ರಿ. ದೇವ್ರನಾಗೂ ಹೇಳ್ತಾ ಇದ್ದೀನಿ, ಏನಿದ್ರೆ ಅದು ಆಗೋಗ್ಬಿಡಲಿ. ಕಪ್ಪು ಪಟ್ಟಿ ಧರಿಸ್ಬೇಕಾ? ಒಂದೇ ಒಂದು ಮೆಸೇಜ್ ಹಾಕ್ಯಾರ ಅಧ್ಯಕ್ಷರೇ, ಗೌರವಾನ್ವಿತ ತಿರುಮಲೇಗೌಡ್ರೆ. ಖಂಡಿತವಾಗೂ ಕಾರ್ಯದರ್ಶಿಗಳು ಯಾರ್ಯಾರಿದ್ದೀರೋ ದಯವಿಟ್ಟು ಅಪಾರ್ಥ ತಿಳ್ಕೊಬೇಡಿ. ಭಾರಿ ನೋವಿನಿಂದ ಹೇಳ್ತಾ ಇದ್ದೀವಿ ಖಂಡಿತವಾಗೂ. ಇದು ನನ್ನೊಬ್ಬನು ರಿಕ್ವೆಸ್ಟ್ ಅಲ್ಲ. 6,000ಕ್ಕೂ ಹೆಚ್ಚು ಜನ ಲೈಸೆನ್ಸ್ ಸರ್ವೇಯರ್ ಜೀವನ ಇದು, ತಮಾಷೆ ಅದು ಮಾತಲ್ಲ. ಅಂದರೆ ನಮ್ಮೊಬ್ಬರದಾಗೋದಕ್ಕೆ ನಾನೇನು ಇಂಡಿಪೆಂಡೆಂಟಾ? ನಮಗಿರಲ್ವಾ ಸಂಸಾರ ಅಂತೆ, ಅದಂತೆ ಇದಂತೆ ಇತ್ತು. ಇಲ್ಲ ಅಂತಂದರೆ ಏನಪ್ಪ ನಿಮ್ಮಿಷ್ಟ, ನಿನಗಿಷ್ಟ ಬಂದಂಗೆ ನೀವು ಮಾಡಿಕೊಡ್ರಿ. ಎರಡರಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ ಹಾಕ್ಬಿಡ್ರಿ. ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಖಂಡಿತವಾಗೂ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಅಪಾರ್ಥ ಮಾಡಿಕೊಂಡ್ರು ಸರಿ. ಇದ್ದಷ್ಟೇ ದಿನ ಸಾಕು. ಇಷ್ಟು ದಿನ ಸಾಕು. 1 ತಿಂಗಳು 1.5 ತಿಂಗಳಿಗೂ ಮೇಲ್ಪಟ್ಟಾಯಿತು ಮುಷ್ಕರ ನಡೆಸ್ತೀವಿ ಅಂತ ಹೇಳ್ಬಿಟ್ಟು. ಯಾವುದೇ ಒಂದು ಏನೂ ಆಗಿಲ್ಲ. ಏನಾಗುತ್ತೋ ಏನೋ ಅದು ಯಾರಿಗೂ ಗೊತ್ತಿಲ್ಲ ಅಲ್ಲ. ಭವಿಷ್ಯ ಹೇಳೋದಕ್ಕೆ ನಾವೇನೋ ಜ್ಯೋತಿಷ್ಯ ಶಾಸ್ತ್ರಗಳಲ್ಲ. ಹಂಗಂತ ಬಿಟ್ಟು ಜ್ಯೋತಿಷ್ಯ ಹೇಳೋರ್ನೂ ನಾವೇನೋ ಅವಮಾನ ಆಗಲಿ ಇನ್ನೊಂದಾಗಲಿ ಮಾಡೋದಲ್ಲ. ಅದು ನಮಗೆ ಬೇಕಾಗೂ ಇಲ್ಲ. ಹೆಂಗಾಗಿದೆ ಅಂದರೆ ಪರಿಸ್ಥಿತಿಗಳು ಹೇಳ್ಕೋಬಾರ್ದು. ಸನ್ಮಾನ್ಯ ತಿರುಮಲೇಗೌಡ್ರೆ, ರಾಜ್ಯಾಧ್ಯಕ್ಷರೇ, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಅಪಾರ್ಥ ತಿಳ್ಕೊಬೇಡಿ. ನೆನ್ನೆ ಮೊನ್ನೆ ಯಾವುದೋ ಒಂದು ಮೆಸೇಜ್ ಹಾಕಿದ್ದಾಗ ಯಾರೋ ನಮ್ಮ ಹಿತೈಷಿಗಳೇ ಒಂದು ಮಾತಂದರು, ನೀವೊಂಥರ ಭೀಷ್ಮ ಇದ್ದಂಗೆ ಇದ್ದೀರಾ ಅಂತ ಹೇಳ್ಬಿಟ್ಟು. ನಾನು ಯಾವ ಭೀಷ್ಮನೂ ಅಲ್ಲ, ಕರ್ಣನೂ ಅಲ್ಲ, ರಾಮನೂ ಅಲ್ಲ, ರಾವಣನೂ ಅಲ್ಲ. ನಮ್ಮ ಪರಿಸ್ಥಿತಿಗಳು ಈ ಥರ ಇದ್ದಾವೆ. ಏನು ಮಾಡಬೇಕು? ಯಾರಿಗೆ ಹೇಳ್ಕೊಳಂಗಿಲ್ಲ, ಮಾಡೋಂಗಿಲ್ಲ. ಏನಂದರೆ ರಾಜ್ಯ ಸಂಘದ ಒಂದು ಕರೆಗೆ ಹೋಗ್ಬಿಟ್ಟು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದೀವಿ. ಶೀಘ್ರದಲ್ಲಿ ಇತ್ಯರ್ಥ ಆಗಬೇಕು. ಅಕಸ್ಮಾತ್ ಆಗದೇ ಇದ್ದರೆ ಖಂಡಿತವಾಗೂ
10ನೇ ತಾರೀಕಿನ ನಂತರ ಯಾರ್ಯಾರೂ ಒಂಥರ ಏನೋ ದೂಷಣೆ ಅಂತಾರಲ್ಲ, ಅಪಾರ್ಥ ಕಲ್ಪಿಸ್ಕೋಬಾರ್ದು. ಖಂಡಿತವಾಗೂ ಇದಂತೂ ಸತ್ಯ. ಬೇಡ. ಅಕಸ್ಮಾತ್ ಹಾಗೆ ಏನೋ ಸಂಘದಿಂದ ಹೊರಗಿಡ್ತೀರಾ, ಇಟ್ಕೊಬಿಡ್ರಿ. ಯಾರನ ಕೆಲಸ ಮಾಡ್ತಾನ ಅವ್ರ ಪಾಡಿಗೆ ಅವ್ರು ಬಿಟ್ಕೊಬಿಡ್ರಿ ಅಲ್ವಾ? ಇಲ್ಲ ಅಂತಂದರೆ ಅವತ್ತು ಏನು ಮಾಡಬೇಕು, 10ನೇ ತಾರೀಕು, ಏಪ್ರಿಲ್ 10ನೇ ತಾರೀಕು ಅವತ್ತು ಏನು ಗಡುವು ಅಂತಂದರೆ ಇದು ನಾನು ಮಾಡ್ತಾ ಇರೋ ಒಂಥರ ನಿರ್ದೇಶನವೂ ಅಲ್ಲ, ಕಟ್ಟಾಜ್ಞೆನೂ ಅಲ್ಲ. ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ. ರಾಜ್ಯ ಸಂಘದ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಕಾರ್ಯದರ್ಶಿಗಳು ಯಾರ್ಯಾರು ಏನೇನಿದ್ದೀರ, ಖಂಡಿತವಾಗೂ ನಮ್ಮ ಪರವಾನಗಿ ಭೂಮಾಪಕರ ಕಷ್ಟ ಅದು ನಾವು ಸ್ಥಳೀಯವಾಗಿದ್ದು ನೋಡೋರಿಗೆ ಮಾತ್ರ ಗೊತ್ತಾಗ್ತಾ ಇದೆ ಅಷ್ಟೆ. ಏನು ರೀ ಇದು? ತಿಂಗಳ ಸಂಬಳ ಇಲ್ಲ, ಮಾಡೋ ಕೆಲಸಕ್ಕೆ ಕೂಲಿ ಕೊಡೋಲ್ಲ, ಕೆಲಸ ಮಾಡೋಂಗಿಲ್ಲ. ಏನು ಮಾಡ್ಬೇಕು ಹೇಳ್ರಿ? ನಾವೇನು ಎಲ್ಲ ನಮ್ಮ ಮನೆಯಿಂದ ತಗೊಬಂದು ಅಲ್ಲ, ನಮ್ಮದು ಏನು ಮೂಲ ಬಂಡವಾಳ ಏನೂ ಇಲ್ಲ ಸ್ವಾಮಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಯಾವುದಾದ್ರೂ ಒಂದು ಶೀಘ್ರವಾಗಿ ರೂಪುರೇಷೆ ಇದ್ದರೆ ಓಕೆ, ಇಲ್ವಾ ಯಾರ್ಯಾರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ಯಾರ್ಯಾರ ಹಣೆ ಬರೋ ಅವ್ರದ್ದು ಏನಿದ್ರೆ ಅದಾಗುತ್ತೆ ಅಷ್ಟೇ. ಅಕಸ್ಮಾತು ನಂದೇನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿಬಿಡಿ. 10ನೇ ತಾರೀಕು ನಂತರ ಖಂಡಿತವಾಗೂ